ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 30ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಒಬ್ಬನೇ ನಟ ಹೇಗೆ ಬೇರೆ ಬೇರೆ ವೇಷಗಳನ್ನು ಧರಿಸ್ಕೊಂಡು ಬಂದಾಗ ಆ ನಟನ ಮತ್ತು ಅವನ ನಡನುಡಿಯ ಪರಿಚಿತನಾಗಿರುವಂಥವನು ಎಲ್ಲ ರೂಪಗಳಲ್ಲೂ ಕೂಡ ಅವನನ್ನೇ ಹೇಗೆ ಗುರುತಿಸ್ಕೊಳ್ತಾನೋ, ಅದೇ ರೀತಿ ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ರೂಪಗಳು ಕೂಡ ಭಗವಂತಂದೇ ಅಂತಂದ್ಬಿಟ್ಟು ಅಂದ್ಕೊಳ್ತೀವಿ. ಆ ರೀತಿ ನಾವು ಗುರುತಿಸ್ಕೊಳ್ಬೇಕು, ಆದರೆ ನಾವು ಗುರುತಿಸ್ಕೊಳ್ಳೋದಿಲ್ಲ ಅಷ್ಟೇ. ಅದರಿಂದನೇ ಈ ರೀತಿ ನಮಗೆ ಭೇದ ಅಂದರೆ ಏನು, ಅದು ಬೇರೆ ಇದು ಬೇರೆ ಅಂತ ಅನ್ನಿಸ್ಕೊಂಡು ನಾವು ಅವರಿಗೆ ಸೇವೆ ಮಾಡೋದಿಲ್ಲ. ಆದರೆ ಒಬ್ಬ ಮನುಷ್ಯನಿಗೆ ಯಾವಾಗ ಈ ಒಂದು ಜ್ಞಾನ ತಿಳುವಳಿಕೆ ಬಂದಿರುತ್ತೋ ಎಲ್ಲವೂ ಅವನೇ ಅಂತಂದ್ಬಿಟ್ಟು ಆಗ ಅವನು ಎಲ್ಲವನ್ನ ಸಮಾನ ದೃಷ್ಟಿಯಲ್ಲಿ ನೋಡ್ತಾನೆ ಮತ್ತು ಆ ರೀತಿನೇ ನಡ್ಕೊಳ್ತಾನೆ. ಆದರೆ ಹೊರಗಡೆ ಒಂದು ಜಗತ್ತಿಗೆ ವ್ಯವಹಾರದ ಒಂದು ಸಮಯದಲ್ಲಿ ಅವ್ರ ಹತ್ರ ನಡ್ಕೊಳ್ಬೇಕಾದ್ರೆ ಅವನಲ್ಲಿ ಭೇದ ಭಾವ ಇದ್ದರೂ ಕೂಡ ಹೃದಯದಿಂದ ಅವನು ಅವರನ್ನು ಪೂಜಿಸ್ತಾ ಇರ್ತಾನೆ. ಯಾಕಂದರೆ ಎಲ್ಲರ ಎದುರುಗಡೆ ಎಲ್ಲರ ಜೊತೆ ಒಂದೇ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈ ಜಗತ್ತಲ್ಲಿ ಎಲ್ಲರಿಗೂ ಆ ಜ್ಞಾನ ಇದ್ದಾಗ ಓಕೆ. ಈಗ ಆ ತಿಳುವಳಿಕೆ ಇಲ್ಲದೆ ಇರೋರು ಇರ್ತಾರೆ ಈ ಜಗತ್ತಲ್ಲಿ, ಅವ್ರ ಮುಂದೆ ನಾವು ಹೇಗಿರಬೇಕೋ ಹಾಗೇ ಇರಬೇಕಾಗತ್ತೆ. ಆದರೆ ನನಗೆ ಒಳಗಡೆಯಿಂದ ಗೊತ್ತಿರುತ್ತೆ ಎಲ್ಲವೂ ಭಗವಂತನೇ ಅಂತಂದ್ಬಿಟ್ಟು. ಸೊ ಅದಕ್ಕೆ ಗೋಸ್ವಾಮಿ ತುಳಸಿದಾಸರು ಹೇಳ್ತಾರೆ, ಸೀಯ ರಾಮಮಯ ಸಬು ಜಗಜಾನಿ ಕರವು ಪ್ರಣಾಮು ಜೋರಿ ಜುಗುಪಾನಿ. ಅಂದರೆ ಜಗತ್ತೆಲ್ಲವೂ ಸೀತಾರಾಮಮಯವಾಗಿ ಅಂತ ತಿಳ್ಕೊಂಡಾಗ ಎಲ್ಲಿ ನಮಸ್ಕಾರ ಮಾಡಲಿ ನಾನು ಅಂತಲೇ ಗೊತ್ತಿಲ್ಲ. ಯಾಕಂದರೆ ಒಂದೊಂದು ವಸ್ತು, ಒಬ್ಬೊಬ್ಬ ವ್ಯಕ್ತಿ ಎಲ್ಲ ಕಡೆಯೂ ನನಗೆ ಸೀತಾರಾಮಮಯವೇ ಆಗ್ಬಿಟ್ಟಿದೆ ಅಂತಂದಮೇಲೆ ನಾನು ಯಾರಿಗೆ ಅಂತ ನಮಸ್ಕಾರ ಮಾಡಲಿ, ಎಲ್ಲಿಗೆ ಅಂತ ನಮಸ್ಕಾರ ಮಾಡಲಿ ಅಂತಂದ್ಬಿಟ್ಟು ತುಳಸಿದಾಸರು ತಮ್ಮ ರಾಮಚರಿತಮಾನಸದಲ್ಲಿ ಹೇಳಿದ್ದಾರೆ. ಹೇಗೆ ಶ್ರೀ ಬಲದೇವ ವ್ರಜದಲ್ಲಿ, ವ್ರಜ ಅಂತಂದರೆ ವೃಂದಾವನ ಅಂದರೆ ವ್ರಜವಾಸಿಗಳು ವಾಸ ಮಾಡುವಂಥ ಜಾಗ, ಅಲ್ಲಿ ಕರುಗಳು, ಗೋಪಬಾಲಕರು ಮತ್ತು ಅವನ ಎಲ್ಲ ಸಾಮಗ್ರಿಗಳು ಏನೇನಿರುತ್ತೋ ಎಲ್ಲದರಲ್ಲೂ ಕೂಡ ಶ್ರೀಕೃಷ್ಣನನ್ನು ನೋಡ್ತಾನೆ. ಇಲ್ಲಿ ಒಂದು ವಿಷಯವನ್ನು ಹೇಳಿದ್ದಾರೆ, ಇದು ವೃಂದಾವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದಿನ ಯಮುನೆಯ ತೀರದಲ್ಲಿ ಭಗವಂತ ಶ್ರೀಕೃಷ್ಣ ತನ್ನ ಸಖರ ಜೊತೆ ಭೋಜನವನ್ನು ಮಾಡ್ತಾ ಮಾಡ್ತಾ ಬಾಲಲೀಲೆಯಲ್ಲಿ ತೊಡಗಿರ್ತಾನೆ. ಸೊಂಟದ ಬಟ್ಟೆಯಲ್ಲಿ ಮುರುಳಿಯನ್ನು ಸಿಕ್ಕಿಸ್ಕೊಂಡಿರ್ತಾನೆ. ನಾವು ನೋಡಿರ್ತೀವಲ್ವ, ಕೃಷ್ಣ ಯಾವಾಗಲೂ ತನ್ನ ಸೊಂಟದಲ್ಲಿ ಆ ಮುರುಳಿಯನ್ನು ಇಟ್ಕೊಂಡಿರ್ತಾನೆ. ಎಡ ಬಗಲಲ್ಲಿ ಕೊಂಬಿರುತ್ತೆ ಮತ್ತು ಬೆತ್ತವನ್ನು ಒತ್ತಿಟ್ಕೊಂಡಿರ್ತಾನೆ. ಬೆರಳುಗಳ ಸಂಧಿಯಲ್ಲಿ ಲಿಂಬೆ ಮತ್ತು ಇನ್ನೂ ಬೇರೆ ಬೇರೆ ರೀತಿಯ ಉಪ್ಪಿನಕಾಯಿಯನ್ನು ಸಿಕ್ಕಿಸ್ಕೊಂಡು ಕೈಯಲ್ಲಿ ಬೆಣ್ಣೆ ಅನ್ನದ ತುತ್ತನ್ನು ಹಿಡ್ಕೊಂಡಿರ್ತಾನೆ. ಮತ್ತು ಎಲ್ಲರ ಮಧ್ಯದಲ್ಲಿ ನಿಂತ್ಕೊಂಡು ಅವನು ತಮಾಷೆಯಾಗಿ ಮಾತನಾಡ್ತಾ ಸ್ವಯಂ ನಗ್ತಾ ಎಲ್ಲ ಸ್ನೇಹಿತರನ್ನೂ ಕೂಡ ನಗ್ಸೋದ್ರಲ್ಲಿ ಅವನು ತೊಡಗಿರ್ತಾನೆ. ಗೊಲ್ಲ ಬಾಲಕರೆಲ್ಲ ಈ ರೀತಿಯವರು ಪ್ರೀತಿಯ ಭೋಜನದಲ್ಲಿ ತನ್ಮಯರಾಗಿರ್ತಾರೆ. ಈ ಕಡೆ ಕರುಗಳು ದೂರ ಹೊರಟೋಗಿರತ್ತೆ. ಆಗ ಭಗವಂತ ಅವುಗಳನ್ನು ಹುಡುಕೋದಕ್ಕೋಸ್ಕರ ಹಾಗೇ ಕೈಯಲ್ಲಿ ಊಟದ ತುತ್ತನ್ನು ಹಿಡ್ಕೊಂಡೇ ಓಡ ಹೋಗ್ತಾನೆ. ಚತುರ್ಮುಖನಾದಂಥ ಬ್ರಹ್ಮ ಈ ದೃಶ್ಯವನ್ನು ನೋಡಿ ಮೋಹಿತನಾಗ್ತಾನೆ. ಅವನು ಕರುಗಳನ್ನು ಮತ್ತು ಬಾಲಕರನ್ನು ಅಪಹರಣ ಮಾಡ್ತಾನೆ. ಬ್ರಹ್ಮನ ಕೆಲಸವನ್ನು ತಿಳ್ಕೊಂಡು ಗೊಲ್ಲ ಬಾಲಕರ ಮತ್ತು ಕರುಗಳ ತಾಯಂದಿರನ್ನು ಸಂತೋಷ ಪಡಿಸೋದಕ್ಕೋಸ್ಕರ ಮತ್ತು ಬ್ರಹ್ಮನಿಗೆ ಆನಂದವನ್ನು ಪಡಿಸೋದಕ್ಕೋಸ್ಕರ ಭಗವಂತ ಸ್ವಯಂ ಕರುಗಳು ಮತ್ತು ಬಾಲಕರು ಹೇಗಿದ್ವೋ ಹಾಗೇ ಆಗ್ತಾನೆ. ಅಂದರೆ ಇದು ಭಾಗವತದಲ್ಲಿ ಬರುವಂಥ ಒಂದು ಘಟನೆ. ಕೃಷ್ಣನ ಲೀಲೆಗಳ ವರ್ಣನೆ ಆಗುತ್ತೋ ಅಲ್ಲಿ ಇದು ಬರುತ್ತೆ. ಭಗವಂತ ಹೇಗೆಲ್ಲ ಲೀಲೆ ಮಾಡ್ತಾನೆ ಅಂತಂದ್ಬಿಟ್ಟು ತನ್ನ ಗೋಪ ಬಾಲಕರನ್ನೆಲ್ಲ ಮತ್ತು ಹಸುಗಳನ್ನೆಲ್ಲ ಬ್ರಹ್ಮ ಕರ್ಕೊಂಡು ಹೋಗ್ಬಿಡ್ತಾನೆ ತನ್ನ ಲೋಕಕ್ಕೆ. ಇಲ್ಲಿ ಯಾರೂ ಇರೋದಿಲ್ಲ. ಆದರೆ ಕೃಷ್ಣನಿಗೆ ಏನಾಗುತ್ತೆ ಅಂದರೆ, ಈಗ ನಾನು ಹಸುಗಳನ್ನು ಮತ್ತು ನನ್ನ ಗೋಪ ಬಾಲಕರನ್ನು ಕರ್ಕೊಂಡು ಹೋಗಿಲ್ಲ ಅಂತಂದರೆ ತಾಯಿಗಳಿಗೆ ಎಲ್ಲಿ ಬೇಜಾರಾಗುತ್ತೋ ಅಂತಂದ್ಬಿಟ್ಟು ಏನು ಮಾಡ್ತಾನೆ ಕೃಷ್ಣ, ತನ್ನನ್ನು ತಾನೇ ಅಲ್ಲಿ ಎಷ್ಟು ಗೋಪ ಬಾಲಕರಿದ್ರೋ ಅಷ್ಟಾಗಿ ವಿಸ್ತರಣೆ ಮಾಡ್ಕೊಳ್ತಾನೆ. ಎಷ್ಟು ಹಸುಗಳಿತ್ತೋ ಅಷ್ಟಾಗಿ, ಕರುಗಳಿತ್ತೋ ಅಷ್ಟಾಗಿ ಅವನು ತನ್ನನ್ನು ತಾನೇ ವಿಸ್ತರಣೆ ಮಾಡ್ಕೊಂಡು, ಅಂದರೆ ತನ್ನದೇ ರೂಪವನ್ನು ಆ ಬಾಲಕರ ರೂಪದಲ್ಲಿ ಅವನು ಬರ್ತಾನೆ ಮತ್ತು ಕರುಗಳ ರೂಪದಲ್ಲಿ ತನ್ನನ್ನು ತಾನು ಚೇಂಜ್ ಮಾಡ್ಕೊಳ್ತಾನೆ, ತನ್ನನ್ನು ತಾನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾನೆ, ವಿಸ್ತರಣೆ ಮಾಡ್ಕೊಳ್ತಾನೆ. ಈ ರೀತಿ ಅವನು ಹೋಗ್ತಾನೆ.
ಅಂದರೆ ತಾಯಂದಿರಿಗೆ ಬೇಜಾರಾಗಬಾರ್ದು, ಕಳೆದೋಗಿದ್ದಾರೆ ನನ್ನ ಮಕ್ಕಳು ಅಥವಾ ಕರುಗಳು ಹಸುಗಳು ಕಳೆದೋಗಿದೆ ಅನ್ನೋದು ಗೊತ್ತಾಗಬಾರ್ದು ಅನ್ನೋ ಕಾರಣದಿಂದ ಈಗ ಅದನ್ನು ಬಿಡಿಸ್ಕೊಂಡು ಬರೋವರೆಗಾದರೂ ಅವರು ತಂದೆ ತಾಯಿಗಳಿಗೆ ಕರುಗಳು ಇರೋದು ಗೊತ್ತಾಗಬೇಕು, ನನ್ನ ಮಕ್ಕಳು ಸುರಕ್ಷಿತವಾಗಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಕೃಷ್ಣ ಏನು ಮಾಡ್ತಾನೆ, ತನ್ನನ್ನು ತಾನೇ ವಿಸ್ತರಣೆ ಮಾಡ್ಕೊಂಡು ಆ ರೂಪದಲ್ಲಿ ಇರ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬಲರಾಮ ವ್ರಜದಲ್ಲಿ ಕರುಗಳು ಮತ್ತು ಗೋಪಪಾಲಕರು ಮತ್ತು ಇನ್ನೂ ಏನೇನು ಸಾಮಗ್ರಿಗಳಿರುತ್ತೋ ಎಲ್ಲದರಲ್ಲೂ ಕೂಡ ಕೃಷ್ಣನ ದರ್ಶನವನ್ನ ಮಾಡಿದಾನೆ ಅಂತ ಹೇಳುವಂಥ ವಿಚಾರದಲ್ಲಿ ಈ ಘಟನೆ ಕೂಡ ನಡೆದಿದೆ. ಬ್ರಹ್ಮ ಮಾಡುವಂಥ ಕೆಲಸ ಇದು. ಅವನಿಗೆ ಇವನು ಮಾಡ್ತಾ ಇರೋದನ್ನೆಲ್ಲ ನೋಡಿ ಇವನು ನಿಜವಾಗ್ಲೂ ಭಗವಂತನ ಇವನು ಅಂತ ಅನ್ಸುತ್ತೆ. ಅಂದರೆ ಅವನಿಗೆ ಒಂಥರ ಮನಸ್ಸಲ್ಲಿ ಮೋಹ ಅನ್ನೋದು ಬಂದ್ಬಿಡುತ್ತೆ ಈ ದೃಶ್ಯವನ್ನು ನೋಡಿದ್ಮೇಲೆ. ಅದಕ್ಕೆ ಏನು ಮಾಡ್ತಾನೆ, ಅವನು ಅಪಹರಣ ಮಾಡ್ತಾನೆ. ಆಗ ಭಗವಂತ ತನ್ನನ್ನು ತಾನೇ ಎಲ್ಲ ರೀತಿಯಲ್ಲೂ ವಿಸ್ತರಣೆ ಮಾಡ್ಕೊಳ್ತಾನೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಇದರ ಮುಂದುವರೆದ ಭಾಗ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.